ನಾವೇ ಗೊತ್ತಿಲ್ಲ ಅವರಿಗೆ. ಸರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನು ಪ್ರತಿಮೆ ಅನಾವರಣ ಮಾಡಲಾರ್ದೆ 2 ವರ್ಷಗಳ ಕಾಲ ನಿಂದಿರಿಸಿದ್ರು. ಇವತ್ತು ನಮ್ಮ ಕನಕ ಜಯಂತಿ ಪ್ರಾಯುಕ್ತ ಇವತ್ತು ಸೇರಿದಂಥ ಒಂದು ಅಭಿಮಾನಿಗಳಿಂದ ಅವು ಪೂಜೆ ಮಾಡಿ ಅನಾವರಣ ಮಾಡಿದರು. ಪೂಜೆ ಮಾಡಿದ್ದನ್ನು ಮತ್ತೆ ಬಟ್ಟೆ ಸುತ್ತಂಥ ವ್ಯವಸ್ಥೆ ಎಲ್ಲ ಸಮಾಜಘಾತಕರು ಮಾಡಿದ್ದಾರೆ. ದಯಮಾಡಿ ಅದನ್ನು ನಮ್ಮ ಪ್ರತಿಭಟನೆ ಎಲ್ಲಿವರೆಗೆ ಅಂತಂದರೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಆಗೋವರೆಗೂ ನಮ್ಮ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರ್ತದೆ ಸರ್. ದಯಮಾಡಿ ತಮ್ಮ ಮಾಧ್ಯಮದ ಮೂಲಕ ಕೂಡ ನಾವು ಕೇಳ್ಕೊಳ್ಳೋದೇನಂತಂದರೆ ಉನ್ನತ ಅಧಿಕಾರಿಗಳ ದೃಷ್ಟಿಗೆ ಕೂಡ ನೀವು ತಗೊಂಡೋಗಿ ದಯಮಾಡಿ ಅದನ್ನು ಅನಾವರಣ ಮಾಡೋದಕ್ಕೆ ಮಾಧ್ಯಮದ ಸ್ನೇಹಿತರು ಕೂಡ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಸರ್ 2 ವರ್ಷ ಆಯ್ತು ಸರ್. 2 ವರ್ಷಗಳಿಂದ ಹಾಗೇ ಇರುತ್ತೆ. ಯಾಕಂತಂದರೆ ಇವತ್ತು ಸೇರಿದಂಥ ಒಂದು ಭಕ್ತ ಕನಕದಾಸರ ಜಯಂತಿ ಅಂಗವಾಗಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಿಂದ ಅದು ಪೂಜೆ ಪುರಸ್ಕಾರ ಮಾಡಿರ್ತಾರೆ. ಮತ್ತೆ ಅದನ್ನು ಏನು ಮಾಡ್ತಾರೆ, ಪೂಜೆ ಮಾಡಿದ್ದನ್ನು ವಿರೋಧಿಸಿ ಅದನ್ನು ಮತ್ತೆ ಬಟ್ಟೆ ಸುತ್ತಿದ್ದಾರೆ. ದಯಮಾಡಿ ಅದನ್ನು ತೆಗೆಸಿ ಅನಾವರಣ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತಂದೇಳಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ನನ್ನ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಬಟ್ಟಿಯೇರಿ ಸ್ವಾಮಿ ಅಂತ ಸರ್. ಇಂದು ಬಳ್ಳಾರಿ ಜಿಲ್ಲೆಯಲ್ಲಿ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವಂಥ ಇವತ್ತು ಸುದಿನವಾಗಿದೆ. ಈ ಸುದಿನದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಲೋಕಾರ್ಪಣೆ ಇದು ಆಕಸ್ಮಿಕವಾಗಿ ಆಗಿರುವಂಥದ್ದು. ಆ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಇವತ್ತು ಕ್ರಾಂತಿವೀರ ಸಂಘದ ಯುವಕ ಸಂಘದ ಅಭಿಮಾನಿಗಳು ಚಿಂತಕರು ಎಲ್ಲರೂ ಸೇರಿಕೊಂಡು ಇವತ್ತು ಪೂಜೆ ಮಾಡಿ ಮಾಲಾರ್ಪಣೆ ಮಾಡಿರ್ತಕ್ಕಂಥದ್ದು. ಮಾಡಿ ಲೋಕಾರ್ಪಣೆ ಆಗಿರ್ತಕ್ಕಂಥದ್ದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಇದರ ವಿರುದ್ಧ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೂ ವಿನಾಕಾರಣ ಯಾವುದೇ ರೀತಿಯಿಂದ ನೋಟಿಸ್ ಕೊಡದೆ, ಯಾವುದೇ ರೀತಿಯಿಂದ ಅದಕ್ಕೆ ಬಗ್ಗೆ ಮಾಹಿತಿಯನ್ನು ನೀಡದೆ ವಿನಾಕಾರಣ ಮತ್ತು ತೆರವಾಗಿರ್ತಕ್ಕಂಥ ಲೋಕಾರ್ಪಣೆ ಆಗಿರ್ತಕ್ಕಂಥ ಭಕ್ತ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಮತ್ತೆ ಮುಚ್ಚಿರುವಂಥದ್ದು ಬಹಳ ನೋವಿನ ಸಂಗತಿಯಾಗಿದೆ. ಇದರ ವಿರುದ್ಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಅಪ್ಪಟ ಅಭಿಮಾನಿಗಳು ಈ ಒಂದು ಮತ್ತೆ ತೆರವು ಮಾಡಿ ಲೋಕಾರ್ಪಣೆ ಮಾಡಬೇಕಂತೇಳಿ ಮೂಲಕ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಕಾನೂನುಬದ್ಧವಾಗಿರ್ತಕ್ಕಂಥ ಸ್ಥಳ ಆಗಿದೆ. ಇದು ಸಾರ್ವಜನಿಕ ಸ್ಥಳ ಇಲ್ಲ. ಯಾವುದೇ ಒಂದು ಪರಮೇಶ್ವರಿಗೆ ಇವತ್ತು ವಿಧಾನಸೌಧಕ್ಕೆ ಸಹ ಹೋಗಿತ್ತು. ಅದು ಸಾರ್ವಜನಿಕ ಸ್ಥಳದಲ್ಲಿ ಕೂಡ್ಸೋಕ್ಕೆ ಬರಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ಇದೆ ಅಂತ ಹೇಳಿದರು. ಆದರೂ ಸಹ ನಿಮಗೆ ಬುಡ ಮತ್ತು ಮುನ್ಸಿಪಾಲಿಟಿ ಅಪ್ರೂವಲ್ ಆಗಿದೆ. ಇದು ಯಾವುದೇ ರೀತಿಯ ಸಾರ್ವಜನಿಕ ಸ್ಥಳ ಅಲ್ಲ. ಇದು ಒಂದು ಬುಡ ಅಪ್ರೂವಲ್ ಕಚೇರಿಯಲ್ಲಿ ನೀಡತಕ್ಕಂಥ ಒಂದು ನಮಗೆ ಸಂಘಕ್ಕೆ ನೀಡತಕ್ಕಂಥ ದೇಣಿಗೆ ಸ್ಥಳ ಆಗಿದೆ. ಈ ಸ್ಥಳದಲ್ಲಿ ನಾವು ಪ್ರತಿಮೆಯನ್ನು ಕೂರಿಸಿದ್ವಿ. ವಿನಾಕಾರಣ ಇವುಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿದೆ ಜಿಲ್ಲಾಡಳಿತವು. ಮತ್ತು ಲೋಕಾರ್ಪಣೆ ಇರತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಮುಚ್ಚಿರುವಂಥದ್ದು ಭಾಳ ನೋವಿನ ಸಂಗತಿಯಾಗಿದೆ. ಇದು ಮತ್ತೆ ಲೋಕಾರ್ಪಣೆ ಮಾಡಬೇಕಂತೇಳಿ ಮೂಲಕ ಜಿಲ್ಲಾಡಳಿತದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೋಗಿನ್ ಚಂದ್ರಪ್ಪ, ಸಂಗನಕಲ್, ಬಳ್ಳಾರಿ ತಾಲೂಕು. ಅದು ಆಕಸ್ಮಿಕವಾಗಿ ಮತ್ತು ಬಿಸಿಲು ಗಾಳಿಗೆ ಅದು ಭಾಳ ಚಂಚಲವಾಗಿ ಅದು ಮೇಲಿರ್ತಕ್ಕಂಥ ಕವರೆಲ್ಲ ಹುಚ್ಚಿ ಹೋಗಿತ್ತು. ಅದಕ್ಕಂತ ಬಿಸಿಲು ಸುಟ್ಟು ಕವರೆಲ್ಲ ಕೆಳಗೆ ಬಿದ್ದಿತ್ತು. ಅದಕ್ಕೆ ಯಾರೋ ಅಭಿಮಾನಿಗಳು ನೀರು ಹಾಕಿ ಜಯಂತಿ ಇರೋದ್ರಿಂದ ಪೂಜೆ ಮಾಡಿದ್ದಾರೆ. ಅದು ಅಷ್ಟೇ ಆಗಲಿ, ಅದು ಏನು ಅಜೆಟ್ಗೆ ಆಕಸ್ಮಿಕವಾಗಿ ಆಗಿರುವಂಥದ್ದು. ಜೋಗಿನ್ ಚಂದ್ರಪ್ಪ, ವಕೀಲರು, ಬಳ್ಳಾರಿ ತಾಲೂಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.